ಕೆಸೆಟ್ ಎಕ್ಸಾಮಿನ ಜನರಲ್ ಪೇಪರ್ ಯೂನಿಟ್ 9 ಪೀಪಲ್ ಡೆವಲಪ್ಮೆಂಟ್ ಆ್ಯಂಡ್ ಎನ್ವಿರಾನ್ಮೆಂಟ್ ಸಿಲೆಬಸ್ಸಿನ 2ನೇ ಪಾಯಿಂಟ್ ಹ್ಯೂಮನ್ ಆ್ಯಂಡ್ ಎನ್ವೈರನ್ಮೆಂಟ್ ಇಂಟರಾಕ್ಷನ್ ಈ ಒಂದು ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ. ಅದರ ಜೊತೆಗೆ ಪಾಪ್ಯುಲೇಷನ್ ಅಂದರೆ ಏನು, ಅದರ ರಿಲೇಟೆಡ್ ಒಂದಷ್ಟು ಇನ್ಫಾರ್ಮೇಷನ್ನ ಈ ಒಂದು ವಿಡಿಯೋದಲ್ಲಿ ಕಲಿಯೋಣ. ಹಾಯ್, ಹಲೋ ಆ್ಯಂಡ್ ನಮಸ್ಕಾರ. ವೆಲ್ಕಮ್ ಟು KLM ಕ್ಲಾಸಸ್ ಯೂಟ್ಯೂಬ್ ಚಾನಲ್. ಸೊ ಹ್ಯೂಮನ್ ಆ್ಯಂಡ್ ಎನ್ವೈರನ್ಮೆಂಟ್ ಇಂಟರಾಕ್ಷನ್ ಅಂದರೆ ಮಾನವ ಹಾಗೂ ಅವನ ಸುತ್ತಮುತ್ತಲಿನ ಪರಿಸರ ಏನು ಒಡನಾಟ ಇದೆ ಅದರ ಬಗ್ಗೆ ಡಿಸ್ಕಷನ್ ಆಗುತ್ತೆ. ಆ್ಯಂಡ್ ಇದರಲ್ಲಿ ನಮಗೆ 3 ಫಾರ್ಮೆಟ್ಸ್ ಇದೆ. ಮೊದಲನೇ ಫಾರ್ಮೆಟು ಡಿಪೆಂಡ್, 2ನೇ ಫಾರ್ಮೆಟು ಮಾಡಿಫೈ, 3ನೇ ಫಾರ್ಮೆಟು ಅಡ್ಯಾಪ್ಟ್. ಸೊ ಡಿಪೆಂಡ್ ಅಂದರೆ ಏನು, ಮಾನವ ಯಾವ ರೀತಿ ಪರಿಸರದ ಮೇಲೆ ಅವಲಂಬಿತನಾಗಿದ್ದಾನೆ, ಯಾವ ರೀತಿ ಡಿಪೆಂಡ್ ಆಗಿದ್ದಾನೆ ಅಂತ. ಸೊ ನೀವು ಗಮನಿಸೋದಾದರೆ ಮಾನವ ಪ್ರತಿಯೊಂದು ವಿಷಯದಲ್ಲೂ ಪರಿಸರಕ್ಕೆ ಅವಲಂಬಿತನಾಗೇ ಇದ್ದಾನೆ. ಫಾರ್ ಎಕ್ಸಾಂಪಲ್ ಊಟಕ್ಕೆ, ಅಗ್ರಿಕಲ್ಚರ್, ಆತ ಏನು ಬೆಳಿತಾನೆ ಅದು ಪರಿಸರದಲ್ಲೇ ಬೆಳಿಬೇಕು. ಹಣ್ಣಾಗಿರ್ಬೋದು, ರಾಗಿ, ಭತ್ತ ಯಾವುದೇ ಆಗಿರ್ಬೋದು. ಮತ್ತು ತಾನು ಹಾಕೋ ಬಟ್ಟೆ ಯಾವ ರೀತಿ, ಊಲ್, ಸಿಲ್ಕ್, ಕಾಟನ್ ಇವೆಲ್ಲವೂ ಕೂಡ ಪರಿಸರದಿಂದನೇ ತಗೊಳ್ಳೋದು. ಅದನ್ನು ನಾವು ಡಿಪೆಂಡ್ ಅಂತ ಹೇಳ್ತೀವಿ. ಆ್ಯಂಡ್ ಅಗೈನ್ ಮಾಡಿಫೈ ಅಂದರೆ ಮಾನವ ತನ್ನ ಅನುಗುಣಕ್ಕೆ ತಕ್ಕಂತೆ ತನ್ನ ಸುತ್ತಮುತ್ತಲ ಪರಿಸರವನ್ನು ಬದಲಾಯಿಸೋದು. ಫಾರ್ ಎಕ್ಸಾಂಪಲ್, ಈಗ ಸಮ್ಮರ್ ಇರುತ್ತೆ, ಆತ ಸಮ್ಮರಲ್ಲಿ ಏನು ಬಿಸಿಲಿರುತ್ತೆ ಅದನ್ನು ತಣ್ಣಗೆ ಮಾಡ್ಕೊಳ್ಳಿಕ್ಕೆ ಫ್ಯಾನ್ ಅನ್ನೋ ಒಂದು ಮಷಿನ್ನ ಕಂಡುಹಿಡ್ದಿದ್ದಾನೆ, ಕೂಲರ್ ಅನ್ನೋ ಒಂದು ಮಷಿನ್ನ ಕಂಡುಹಿಡ್ದಿದ್ದಾನೆ. ಅಂದರೆ ಅವನು ತನ್ನ ಸುತ್ತಮುತ್ತಲಿನ ಪರಿಸರವನ್ನು ಬದಲಾಯಿಸ್ತಾ ಇದ್ದಾನೆ, ಬಿಸಿಗೆ ತಣ್ಣಗೆ ಅವನ ರೂಮ್ನ ಕ್ರಿಯೇಟ್ ಮಾಡ್ತಾ ಇದ್ದಾನೆ, ಅಂದರೆ ಮಾಡಿಫೈ ಮಾಡ್ತಾ ಇದ್ದಾನೆ. ಇದೇ ರೀತಿ ಮಾಡಿಫೈ ಆಗುತ್ತೆ. ಆ್ಯಂಡ್ ಅಡ್ಯಾಪ್ಟ್, ಸೊ ಕೆಲವೊಂದು ಸರಿ ನಾವು ಒಂದು ವಿಷಯಗಳನ್ನ ಪರಿಸರದಲ್ಲಿ ಬದಲಾವಣೆ ಮಾಡಲಿಕ್ಕೆ ಆಗೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ನಿಮ್ಮ ಊರಲ್ಲಿ ಸುತ್ತಮುತ್ತ ರೋಡ್ನ ಮಾಡಿಫೈ ಮಾಡ್ಬೋದು, ನಿಮ್ಗೆ ಓಡಾಡೋಕ್ಕೆ ಒಳ್ಳೆ ಒಂದು ರೋಡ್ನ ಕ್ರಿಯೇಟ್ ಮಾಡ್ಬೋದು. ಆದರೆ ನೀವು ಗುಡ್ಡಗಾಡು ಪ್ರದೇಶ ಇರುವಂಥ ಜಾಗದಲ್ಲಿ ಹೋದಾಗ ರೋಡ್ ಬೇಕು ಅಂದರೆ ನೀವು ಆ ಒಂದು ಗುಡ್ಡೆ ಗಾಡು ಅಥವಾ ಏನು ಬೆಟ್ಟ ಇರುತ್ತೆ ಅದನ್ನು ಒಡೆಯೋಕ್ಕಾಗಲ್ಲ, ಒಡೆದು ರೋಡ್ ಮಾಡೋಕ್ಕಾಗಲ್ಲ. ಆ ಬೆಟ್ಟಕ್ಕೆ ಅನುಗುಣವಾಗಿ ತಕ್ಕಂತೆ ಘಾಟ್ ಸೆಕ್ಷನ್ಸ್ ಥರ ಮಾಡಬೇಕಾಗತ್ತೆ. ಅದನ್ನು ನೀವು ಅಡ್ಯಾಪ್ಟ್ ಅಂತ ಕರಿತೀವಿ. ಅಂದರೆ ನಾವು ಏನು ಪರಿಸರ ಇತ್ತು ಅದಕ್ಕೆ ನಾವು ಬದಲಾಗೋದು. ನಾವು ಪರಿಸರವನ್ನು ನಮಗೆ ಬೇಕಾದಂಗೆ ಬದಲಾವಣೆ ಮಾಡ್ಕೊಳ್ಳೋದನ್ನ ಮಾಡಿಫೈ ಅಂತೀವಿ. ಆ್ಯಂಡ್ ಡಿಪೆಂಡ್, ಈ 3 ಫಾರ್ಮೆಟ್ನ ನಾವು ಹ್ಯೂಮನ್ ಆ್ಯಂಡ್ ಎನ್ವೈರನ್ಮೆಂಟ್ ಇಂಟರಾಕ್ಷನಲ್ಲಿ ಓದ್ತೀವಿ. ಸೊ ಇದಾದಮೇಲೆ ಪಾಪ್ಯುಲೇಷನ್ ಅನ್ನೋ ಒಂದು ಕಾನ್ಸೆಪ್ಟ್ ಇದೆ. ಸೊ ಪಾಪ್ಯುಲೇಷನ್ ಅಂದರೆ ಏನು? Group of individuals belonging to the same species and living in the same geographical area at a given time. ಸೊ ಪಾಪ್ಯುಲೇಷನ್ ಅಂದರೆ ಗ್ರೂಪ್ ಆಫ್ ಇಂಡಿವಿಜುವಲ್ಸ್ ಬಿಲಾಂಗಿಂಗ್ ಟು ದಿ ಸೇಮ್ ಸ್ಪೀಶೀಸ್, ಒಂದೇ ಜಾತಿಯ ಪ್ರಾಣಿಗಳು, ಪಕ್ಷಿಗಳು ಅಥವಾ ಯಾವುದೇ ಒಂದು ಆಗಿರ್ಬೋದು, ಒಂದೇ ಜಾತಿ ಆಗಿರಬೇಕು. ಆ್ಯಂಡ್ ಲಿವಿಂಗ್ ಇನ್ ಸೇಮ್ ಜಾಗ್ರಫಿಕಲ್ ಏರಿಯಾ, ಸೊ ಅವೆಲ್ಲವೂ ಒಂದೇ ಒಂದು ಜಾಗದಲ್ಲಿ ವಾಸ ಮಾಡ್ತಾ ಇರಬೇಕು. ಫಾರ್ ಎಕ್ಸಾಂಪಲ್, ಕರ್ನಾಟಕದಲ್ಲಿ ಇರುವಂತಹ ಮನುಷ್ಯರ ಜನಸಂಖ್ಯೆ ಅಂತ ತಗೊಂಡ್ರೆ ಅವರೆಲ್ಲರೂ ಕರ್ನಾಟಕದಲ್ಲೇ ಇರಬೇಕು. ಆ್ಯಂಡ್ ಮನುಷ್ಯರು ಅಂತ ತಗೊಂಡಾಗ ಮನುಷ್ಯ ಜಾತಿಗೆ ಸೇರಿದ ಪ್ರಾಣಿಗಳು ಮಾತ್ರ ಕನ್ಸಿಡರ್ ಮಾಡಬೇಕು. ಆ್ಯಂಡ್ ಅಟ್ ಎ ಗಿವನ್ ಟೈಮ್, ಸೊ ಒಂದು ಟೈಮ್ ಲಿಮಿಟ್ ಇರುತ್ತೆ ಪಾಪ್ಯುಲೇಷನ್ನ ಡಿಫೈನ್ ಮಾಡುವಾಗ. 2023ರಲ್ಲಿ ಕರ್ನಾಟಕದಲ್ಲಿ ಇರುವ ಎಷ್ಟು ಮನುಷ್ಯರು ಒಂದು ಪಾಪ್ಯುಲೇಷನ್ ಅಂತ ಹೇಳಬೇಕು. ಯಾಕಂದರೆ ಸಮಯದಿಂದ ಸಮಯಕ್ಕೆ ಪಾಪ್ಯುಲೇಷನ್ ಬದಲಾಗ್ತಾ ಇರುತ್ತೆ, ಜಾಸ್ತಿ ಆಗ್ಬೋದು, ಕಡಿಮೆ ಆಗ್ಬೋದು. ಸೊ ಆದ್ದರಿಂದ ಪಾಪ್ಯುಲೇಷನ್ನ ಡಿಫೈನ್ ಮಾಡುವಾಗ ಒಂದೇ ಜಾತಿಯ ಪ್ರಾಣಿ ಪಕ್ಷಿನ ತಗೋಬೇಕಾಗತ್ತೆ. ಅದಾದಮೇಲೆ ಅವೆಲ್ಲವೂ ಕೂಡ ಒಂದೇ ಜಾಗ್ರಫಿಕಲ್ ಏರಿಯಾ, ಒಂದೇ ಏರಿಯಾದಲ್ಲಿ ಇರುವಂತಹ ಪ್ರಾಣಿಗಳನ್ನ ಮಾತ್ರ ಕನ್ಸಿಡರ್ ಮಾಡಬೇಕಾಗತ್ತೆ. ಅದಾದಮೇಲೆ ಒಂದು ನಿರ್ದಿಷ್ಟ ಸಮಯದಲ್ಲಿ, ಗಿವನ್ ಟೈಮಲ್ಲಿ ಮಾತ್ರ ಕನ್ಸಿಡರ್ ಮಾಡಬೇಕಾಗತ್ತೆ. ಅದನ್ನು ನಾವು ಪಾಪ್ಯುಲೇಷನ್ ಅಂತ ಕರಿತೀವಿ. ಸೊ ಪಾಪ್ಯುಲೇಷನ್ ಆದಮೇಲೆ ಪಾಪ್ಯುಲೇಷನ್ ರಿಲೇಟೆಡ್ ಒಂದಷ್ಟು ಇಂಪಾರ್ಟೆಂಟ್ ಟರ್ಮ್ಸ್ ಇದೆ. ಸೊ ಫಸ್ಟ್ ಟರ್ಮ್ ಸೆನ್ಸಸ್. ಸೊ ನಿಮ್ಮೆಲ್ಲರಿಗೂ ಗೊತ್ತೇ ಇರುತ್ತೆ ಸೆನ್ಸಸ್ ಅಂದರೆ ಏನು ಅಂತ. ಅಫಿಷಿಯಲ್ ಸರ್ವೆ ಆಫ್ ದಿ ಪಾಪ್ಯುಲೇಷನ್ ಆಫ್ ದಿ ಕಂಟ್ರಿ. ಸೊ ಇದೊಂದು ಸರ್ಕಾರದ ಕಡೆಯಿಂದ ನಡೆಯುವಂಥ ಅಫಿಷಿಯಲ್ ಸರ್ವೆ. ಆ್ಯಂಡ್ ಈ ಒಂದು ಸರ್ವೆ ಎಷ್ಟು ವರ್ಷಕ್ಕೊಮ್ಮೆ ನಡೆಯುತ್ತೆ ಅದು ತುಂಬ ಇಂಪಾರ್ಟೆಂಟು. ಸೊ ಒಂದು ದೇಶದ ಸೆನ್ಸಸ್ಸು ಪ್ರತಿ 10 ವರ್ಷಕ್ಕೊಮ್ಮೆ ನಡೆಯುತ್ತೆ. ಆ್ಯಂಡ್ ಭಾರತದಲ್ಲಿ ಮೊದಲನೇ ಸೆನ್ಸಸ್ ನಡೆದಿದ್ದು 1872, 1872 ಅಲ್ಲಿ ಮೊದಲನೇ ಸೆನ್ಸಸ್ ನಡೆಯುತ್ತೆ. ಆ್ಯಂಡ್ ಇತ್ತೀಚೆಗೆ ನಡೆದದ್ದು 2011ನೇ ಇಸ್ವಿಯಲ್ಲಿ. ಆ್ಯಂಡ್ 2021ನೇ ಇಸ್ವಿಯಲ್ಲಿ ನಡಿಬೇಕಿತ್ತು, ಪ್ಯಾಂಡಮಿಕ್ ಕಾರಣದಿಂದ ಸೆನ್ಸಸ್ ನಡೆದಿಲ್ಲ. ಈಗ ನೆಕ್ಸ್ಟು 2024ರ ಎಲೆಕ್ಷನ್ಸ್ ಏನಿದೆ ಅದಾದಮೇಲೆ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದಾದಮೇಲೆ ಸೆನ್ಸಸ್ ರಿಲೇಟೆಡ್ ಇಷ್ಟು ಇನ್ಫಾರ್ಮೇಷನ್ ನಿಮಗೆ ಗೊತ್ತಾದಮೇಲೆ ಡೆಮೋಗ್ರಫಿ ಅಂತ ಒಂದು ಪದ ಇದೆ. ಸೊ ಡೆಮೋಗ್ರಫಿ ಅಂದರೆ ಏನು? ಪಾಪ್ಯುಲೇಷನ್ ಬಗ್ಗೆ ಸ್ಟಡಿ ಮಾಡ್ತೀವಲ್ಲ, ಒಂದು ಪಾಪ್ಯುಲೇಷನ್ನ ಸ್ಟಡಿ ಮಾಡ್ತೀವಲ್ಲ, ಆ ಸ್ಟಡಿಗೆ ನಾವು ಡೆಮೋಗ್ರಫಿ ಅಂತ ಕರಿತೀವಿ. ಸ್ಟಡಿ ಆಫ್ ಸೈಜ್, ಕಾಂಪೋಸಿಷನ್, ಡಿಸ್ಟ್ರಿಬ್ಯೂಷನ್, ಡೆನ್ಸಿಟಿ, ಗ್ರೋತ್
ಆ್ಯಂಡ್ ಅದರ್ ಕ್ಯಾರೆಕ್ಟರಿಸ್ಟಿಕ್ಸ್ ಆಫ್ ಎ ಪಾಪ್ಯುಲೇಷನ್. ಸೊ ಒಂದು ಪಾಪ್ಯುಲೇಷನ್ನ ಸೈಜು, ಎಷ್ಟು ಜನ ಇದ್ದಾರೆ, ಎಷ್ಟು ಸ್ಪೀಷೀಸ್ಗಳು ಇನ್ವಾಲ್ವ್ ಆಗಿದ್ದಾವೆ, ಅದಾದಮೇಲೆ ಕಾಂಪೋಸಿಷನ್. ಫಾರ್ ಎಕ್ಸಾಂಪಲ್ ಕರ್ನಾಟಕದ ಜನತೆ ಬಗ್ಗೆ ಮಾತಾಡುವಾಗ ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕಲ್ಯಾಣ ಕರ್ನಾಟಕ, ಈ ರೀತಿ ಡಿಫ್ರೆಂಟ್ ಕಾಂಪೋಸಿಷನ್ ಇರುತ್ತೆ. ಅದಾದಮೇಲೆ ಡಿಸ್ಟ್ರಿಬ್ಯೂಷನ್, ಯಾವ ಒಂದು ರೀಜನಲ್ಲಿ. ಸೊ ಫಾರ್ ಎಕ್ಸಾಂಪಲ್ ಬೆಟ್ಟ ಕಾಡು ಇರುವಂಥ ಜಾಗದಲ್ಲಿ ಎಷ್ಟು ಜನಗಳು, ಸಿಟಿಯಲ್ಲಿ ಎಷ್ಟು ಜನ, ಸೊ ಅಲ್ಲಿಗೆ ಕಂಪೇರ್ ಮಾಡ್ತಾರೆ, ಹಳ್ಳಿಯಲ್ಲಿ ಎಷ್ಟು ಜನ ಇದ್ದಾರೆ. ಸೊ ಈ ರೀತಿ ಡಿಸ್ಟ್ರಿಬ್ಯೂಷನ್ನ ಸ್ಟಡಿ ಮಾಡೋದಾಗಿರ್ಬೋದು. ಡೆನ್ಸಿಟಿ, ಸೊ ಒಂದು ಊರಿನಲ್ಲಿ ಎಷ್ಟು ಜನ ಇದ್ದಾರೆ, ಊರಿಂದ ಹೊರಗೆ ಡೆನ್ಸಿಟಿ ಕಡಿಮೆ ಇರುತ್ತೆ, ಸಿಟಿಗಳಲ್ಲಿ ಜಾಸ್ತಿ ಇರುತ್ತೆ. ಗ್ರೋತ್, ಸೊ ಎಷ್ಟು ಗ್ರೋತ್ ಆಗ್ತಾ ಇದೆ, ಈ ವರ್ಷದಿಂದ ಮುಂದಿನ ವರ್ಷಕ್ಕೆ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆಯಾ, ಆದರೆ ಎಷ್ಟು ಆಗ್ತಾ ಇದೆ, ಇಲ್ಲ ಕಡಿಮೆ ಆಗ್ತಿದೆಯಾ, ಆದರೆ ಯಾವ ಕಾರಣಕ್ಕೆ ಆಗ್ತಾ ಇದೆ. ಸೊ ಹಾಗೆ ಮತ್ತೆ ಇನ್ನಷ್ಟು ಕ್ಯಾರೆಕ್ಟರಿಸ್ಟಿಕ್ಸ್, ಇನ್ನಷ್ಟು ಸ್ಟಡಿ ಮಾಡೋದನ್ನ ನಾವು ಏನಂತ ಕರಿತೀವಿ, ಡೆಮೋಗ್ರಫಿ ಅಂದರೆ ಇಟ್ ಈಸ್ ಸ್ಟಡಿ ಆಫ್ ಪಾಪ್ಯುಲೇಷನ್. ಸೊ ಇದನ್ನು ನೆನ್ಪಿಟ್ಕೊಳ್ಬೇಕು. ಇದಾದಮೇಲೆ ಇನ್ನೊಂದು ಇದೆ ಡೆಮೋಗ್ರಫಿಕ್ ಡಿವೈಡೆಂಡ್. ಸೊ ಡೆಮೋಗ್ರಫಿಕ್ ಡಿವೈಡೆಂಡ್ ಅಂದರೆ ಏನು, ಸಿಚುಯೇಷನ್ ವೇರ್ ದಿ ಪ್ರಪೋರ್ಷನ್ ಆಫ್ ವರ್ಕಿಂಗ್ ಏಜ್ ಪರ್ಸನ್ಸ್ ಇನ್ ಎ ಪಾಪ್ಯುಲೇಷನ್ ಈಸ್ ಮೋರ್ ದ್ಯಾನ್ ದಟ್ ಆಫ್ ಡಿಪೆಂಡೆಂಟ್ಸ್. ಸೊ ಒಂದು ಪಾಪ್ಯುಲೇಷನ್, ಫಾರ್ ಎಕ್ಸಾಂಪಲ್ ಒಂದು ಫ್ಯಾಮಿಲಿನ ತಗೊಳ್ಳಿ, ಒಂದು ಕುಟುಂಬದಲ್ಲಿ ದುಡಿಯುವಂತಹ ಯಾರ್ಯಾರು ಇರ್ತಾರೆ ಅವರು, ಮತ್ತು ಮನೆಯಲ್ಲಿ ಕೂತು ತಿನ್ನೋರು ಅಂದರೆ ವಯಸ್ಸಾದವರು, ಚಿಕ್ಕ ಮಕ್ಕಳು, ಇವರೆಲ್ಲ ದುಡಿತಾ ಇರಲ್ಲ, ಇವರೆಲ್ಲ ಡಿಪೆಂಡೆಂಟ್ಸ್. ಸೊ ಯಾರು ದುಡಿತಾರೆ, ಅಪ್ಪ ಅಮ್ಮ ಇಬ್ಬರು ದುಡಿತಾರೆ ಅಲ್ವಾ ಹೊರಗಡೆ ಹೋಗಿ, ಅವ್ರ ಮೇಲೆ ಅವಲಂಬಿತರಾಗಿರೋರು. ಸೊ ಯಾವ ಒಂದು ಪಾಪ್ಯುಲೇಷನ್ನಲ್ಲಿ ದುಡಿಯುವಂತಹ ವರ್ಗದ ಜನರು ಅವಲಂಬಿತರ ಜನರಿಗಿಂತ ಜಾಸ್ತಿ ಇರ್ತಾರೆ, ಡಿಪೆಂಡೆಂಟ್ಸ್ ಕಡಿಮೆ ಇದ್ದು ವರ್ಕಿಂಗ್ ಮಾಡುವಂತಹ ಜನರು ಜಾಸ್ತಿ ಇರ್ತಾರೆ, ಆ ಒಂದು ಪಾಪ್ಯುಲೇಷನ್, ಆ ಒಂದು ಪರಿಸ್ಥಿತಿಯನ್ನು ನಾವೇನಂತ ಕರಿತೀವಿ, ಡೆಮೋಗ್ರಫಿಕ್ ಡಿವೈಡೆಂಡ್. ಆ್ಯಂಡ್ ಒಂದು ನೆನ್ಪಿಟ್ಕೊಳ್ಳಿ, ಯಾವ ಒಂದು ದೇಶದಲ್ಲಿ ಡೆಮೋಗ್ರಫಿಕ್ ಡಿವೈಡೆಂಡ್ ಇರುತ್ತೆ ಅಂದರೆ ದುಡಿಯುವಂತಹ ವರ್ಗದ ಜನರು ಜಾಸ್ತಿ ಇರ್ತಾರೆ, ಆ ಒಂದು ದೇಶದಲ್ಲಿ ಖುಷಿ ಹಾಗೂ ಶಾಂತಿ ತುಂಬ ಇರುತ್ತೆ. ಆ್ಯಂಡ್ ನೆಕ್ಸ್ಟ್ ಈಸ್ ಪಾಪ್ಯುಲೇಷನ್ ಗ್ರೋತ್ ರೇಟ್. ಸೊ ರೇಟ್ ಆಫ್ ಇನ್ಕ್ರೀಸ್ ಇನ್ ಪಾಪ್ಯುಲೇಷನ್ ಓವರ್ ಎ ಪೀರಿಯಡ್ ಆಫ್ ಟೈಮ್. ಸೊ ಒಂದು ನಿರ್ದಿಷ್ಟ ಸಮಯದಲ್ಲಿ ಪಾಪ್ಯುಲೇಷನ್ ಎಷ್ಟು ಇನ್ಕ್ರೀಸ್ ಆಗಿದೆ ಅಥವಾ ಎಷ್ಟು ಡಿಕ್ರೀಸ್ ಆಗಿದೆ, ಇವೆರಡೂ ಕೂಡ ಗ್ರೋತ್ ರೇಟ್ ಅಂತ ಕರಿತೀವಿ. ಅದಾದಮೇಲೆ ಪಾಪ್ಯುಲೇಷನ್ ಡೆನ್ಸಿಟಿ, ನಂಬರ್ ಆಫ್ ಪೀಪಲ್ ರಿಸೈಡಿಂಗ್ ಇನ್ ಪರ್ ಯೂನಿಟ್ ಲ್ಯಾಂಡ್. ಸೊ ಒಂದು 100 × 100 ಸ್ಕ್ವೇರ್ ಕಿಲೋಮೀಟರ್ ಉದ್ದದಲ್ಲಿ, ಹಿಂಗೆ 100 ಕಿಲೋಮೀಟರ್, ಹಿಂಗೆ 100 ಕಿಲೋಮೀಟರ್ ಇರುವಂತಹ ಒಂದು ಜಾಗದಲ್ಲಿ ಎಷ್ಟು ಜನ ಇದ್ದಾರೆ ಅನ್ನೋವಂಥದ್ದೇ ಪಾಪ್ಯುಲೇಷನ್ ಡೆನ್ಸಿಟಿ. ಅಂದರೆ ಅದು ಯೂನಿಟ್ ಚೇಂಜ್ ಆಗ್ತಾ ಇರುತ್ತೆ, ಪ್ರತಿ ಒಂದು ಕಿಲೋಮೀಟರ್ ಸ್ಕ್ವೇರ್ಗೆ ಎಷ್ಟು ಜನ ಇರ್ತಾರೆ, ಅಥವಾ ಪ್ರತಿ ಒಂದು 100 ಸ್ಕ್ವೇರ್ ಕಿಲೋಮೀಟರ್ಗೆ ಎಷ್ಟು ಜನ ಇರ್ತಾರೆ, ಅದನ್ನು ನಾವೇನಂತ ಕರಿತೀವಿ, ಪಾಪ್ಯುಲೇಷನ್ ಡೆನ್ಸಿಟಿ. ಸೊ ಇಷ್ಟ ಆದಮೇಲೆ ನೆಕ್ಸ್ಟ್ ಪಾಪ್ಯುಲೇಷನ್ ರಿಲೇಟೆಡ್ ಫರ್ಟೈಲ್ ರೇಟ್ ಅಂದರೆ ನಂಬರ್ ಆಫ್ ಲೈವ್ ಬರ್ತ್ಸ್ ಪರ್ ವುಮೆನ್. ಸೊ ಒಬ್ಬ ಮಹಿಳೆ ಎಷ್ಟು ಮಗುಗಳಿಗೆ ಜನ್ಮ ಕೊಡಲಿಕ್ಕೆ ಸಾಧ್ಯ. ಆ್ಯಂಡ್ ರಿಮೆಂಬರ್, ಇಲ್ಲಿ ಲೈವ್ ಬರ್ತ್ಸ್ ಅಂತ ಇದೆ, ಅಂದರೆ ಆಕೆ ಜನನ ಕೊಡುವಂತಹ ಮಗು ಬದುಕಿರಬೇಕು, 1 ವರ್ಷದವರೆಗಾದರೂ ಬದುಕಿರಬೇಕು, ಅದನ್ನು ನಾವು ಒಂದು ಮಗು ಅಂತ ಕನ್ಸಿಡರ್ ಮಾಡ್ತೀವಿ. ಸೊ ಒಂದು ಹೆಂಗಸು ಎಷ್ಟು ಮಕ್ಕಳಿಗೆ ಈ ರೀತಿ ಒಂದು ಬರ್ತ್ಸ್ನ ಕೊಡೋಕ್ಕೆ ಸಾಧ್ಯನೋ ಅದನ್ನು ನಾವು ಫರ್ಟೈಲ್ ರೇಟ್ ಅಂತ ಕರಿತೀವಿ. ಅದಾದಮೇಲೆ ಫೆಕಂಡಿಟಿ ರೇಟ್. ಸೊ ಫೆಕಂಡಿಟಿ ರೇಟ್ ಅಂತ ಕರಿಬೇಕು, ಇದು ಫೆಸೆಂಡಿಟಿ ಅಲ್ಲ. ಸೊ ಫೆಕಂಡಿಟಿ ರೇಟ್ ಅಂದರೆ ಆವ್ರೇಜ್ ನಂಬರ್ ಆಫ್ ಚಿಲ್ಡ್ರನ್ ವಿಚ್ ಅ ವುಮೆನ್ ಈಸ್ ಕೇಪಬಲ್ ಆಫ್ ಬೇರಿಂಗ್ ಡ್ಯೂರಿಂಗ್ ಹರ್ ಚೈಲ್ಡ್ ಬೇರಿಂಗ್ ಏಜ್. ಸೊ ಒಂದು ಆವ್ರೇಜ್ ನಂಬರ್ ಆಫ್ ಚಿಲ್ಡ್ರನ್ ಅಂದರೆ ಒಬ್ಬ ಮಹಿಳೆ ಆಕೆ ಒಂದು ಜನ್ಮ ಕೊಡುವಂತಹ ಪೀರಿಯಡ್ ಏನಿರುತ್ತೆ, 20ನೇ ವಯಸ್ಸಿಂದ 35 ಅಥವಾ 40, ಈ ಒಂದು ವಯಸ್ಸಲ್ಲಿ ಆವ್ರೇಜು ಎಷ್ಟು ಮಕ್ಕಳಿಗೆ ಜನ್ಮ ಕೊಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ನಾವು ಫೆಕಂಡಿಟಿ ರೇಟ್ ಅಂತ ಕರಿತೀವಿ. ಆ್ಯಂಡ್ ನೆಕ್ಸ್ಟ್ ವೆರಿ ಇಂಪಾರ್ಟೆಂಟ್ ಇನ್ನು 2 ಪಾಯಿಂಟ್ಸ್ಗಳು, ಕ್ರೂಡ್ ಬರ್ತ್ ರೇಟ್, ಕ್ರೂಡ್ ಡೆತ್ ರೇಟ್. ಸೊ ಕ್ರೂಡ್ ಬರ್ತ್ ರೇಟ್ ಅಂದರೆ ನಂಬರ್ ಆಫ್ ಲೈವ್ ಬರ್ತ್ಸ್ ಪರ್ 1000 ಪಾಪ್ಯುಲೇಷನ್ ಇನ್ ಎ ಗಿವನ್ ಇಯರ್. ಸೊ 1000 ಜನಕ್ಕೆ ಎಷ್ಟು ಜನ ಬರ್ತ್ ಆಗುತ್ತೆ, ಎಷ್ಟು ಲೈವ್ ಬರ್ತ್ಸ್ ಅಂದರೆ ಹುಟ್ಟಿದ ಮಗು 1 ವರ್ಷನಾದರೂ ಬದುಕಬೇಕು. ಸೊ 1000 ಜನಕ್ಕೆ ಆ ರೀತಿ ಎಷ್ಟು ಮಕ್ಕಳು ಹುಟ್ಟುತ್ತಾರೆ ಇನ್ ಎ ಗಿವನ್ ಇಯರ್. ಸೊ 1 ವರ್ಷದ ಟೈಮಲ್ಲಿ, ಅದನ್ನು ನಾವೇನಂತ ಕರಿತೀವಿ, ಕ್ರೂಡ್ ಬರ್ತ್ ರೇಟ್. ಅದೇ ರೀತಿ ಕ್ರೂಡ್ ಡೆತ್ ರೇಟ್ ಅಂದರೆ ನಂಬರ್ ಆಫ್ ಡೆತ್ಸ್ ಪರ್ 1000 ಪಾಪ್ಯುಲೇಷನ್ ಇನ್ ಎ ಗಿವನ್ ಇಯರ್. ಸೊ 1000 ಜನದಲ್ಲಿ 1 ವರ್ಷಕ್ಕೆ ಎಷ್ಟು ಸಾವುಗಳಾಗುತ್ತೆ, ಅದನ್ನು ನಾವು ಕ್ರೂಡ್ ಡೆತ್ ರೇಟ್ ಅಂತ ಕರಿತೀವಿ. ಸೊ ಈ ಎರಡರಲ್ಲೂ ನೀವು ನೆನ್ಪಿಟ್ಕೊಳ್ಬೇಕಾಗಿರೋದು 2 ಪಾಯಿಂಟು. ಒಂದು 1000 ಪಾಪ್ಯುಲೇಷನ್, ಸೊ ಇದನ್ನು ಕ್ಯಾಲ್ಕುಲೇಟ್ ಮಾಡುವಾಗ ನಾವು 1000 ಜನಗಳನ್ನ ಕನ್ಸಿಡರ್ ಮಾಡ್ತೀವಿ. ಅದಾದಮೇಲೆ ಗಿವನ್ ಇಯರ್, ಸೊ 1 ವರ್ಷದಲ್ಲಿ, ಇನ್ನೇ ಗಿವನ್ ಇಯರ್ 1 ವರ್ಷ ಟೈಮ್ ಲಿಮಿಟಲ್ಲಿ ಕ್ಯಾಲ್ಕುಲೇಟ್ ಮಾಡ್ತೀವಿ. ಅದಾದಮೇಲೆ
ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್. ಸೊ ಇನ್ಫ್ಯಾಂಟ್ ಅಂದರೆ ಶಿಶು ಅಂತ, ಅಂದರೆ ಆಗ್ತಾನೆ ಹುಟ್ಟಿರೋ ಮಗು 1 ವರ್ಷಕ್ಕಿಂತ ಕಡಿಮೆ ಇರುವಂತಹ ಮಕ್ಕಳನ್ನು ನಾವು ಇನ್ಫ್ಯಾಂಟ್ ಅಂತ ಕರಿತೀವಿ. ಮಾರ್ಟಾಲಿಟಿ ಅಂದರೆ ಸಾವು ಅಂತ. ಸೊ ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್ ಅಂದರೆ ನಂಬರ್ ಆಫ್ ಡೆತ್ಸ್ ಆಫ್ ಚಿಲ್ಡ್ರನ್ ಬಿಲೋ ಏಜ್ 1 ಪರ್ 1000 ಲೈವ್ ಬರ್ತ್ಸ್ ಇನ್ ಎ ಇಯರ್. ಸೊ 1 ವರ್ಷದಲ್ಲಿ 1000 ಮಕ್ಕಳು ಹುಟ್ಟಿದ್ರೆ ಅದರಲ್ಲಿ ಎಷ್ಟು ಮಕ್ಕಳು ಸಾಯ್ತವೆ 1 ವರ್ಷಕ್ಕೆ ಅನ್ನೋದನ್ನ ನಾವು ಇನ್ಫೆಂಟ್ ಮಾರ್ಟಾಲಿಟಿ ರೇಟ್ ಅಂತ ಹೇಳ್ತೀವಿ. ಸೊ 1000 ಜನನಗಳಾದರೆ ಅದರಲ್ಲಿ ಶಿಶುಗಳು ಎಷ್ಟು ಸಾವಾಗುತ್ತೋ ಅದನ್ನು ನಾವು ಇನ್ಫ್ಯಾಂಟ್ ಮಾರ್ಟಾಲಿಟಿ ರೇಟ್. ಸೊ ನೆಕ್ಸ್ಟ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಅಂದರೆ ಆವ್ರೇಜ್ ಲೈಫ್ ಸ್ಪ್ಯಾನ್ ಆಫ್ ವಿಚ್ ಅ ಹೆಲ್ತಿ ಪರ್ಸನ್ ಲಿವ್ಸ್. ಸೊ ಒಬ್ಬ ಆರೋಗ್ಯಕರ ವ್ಯಕ್ತಿ ವಯಸ್ಸಾಗಿ ಯಾವುದೇ ಕಾಯಿಲೆಗಳು ಬರದೆ, ಯಾವುದೇ ಆಕ್ಸಿಡೆಂಟ್ಗಳಾಗದೆ ಸಾಮಾನ್ಯವಾಗಿ ಸಾಯೋದು, ವಯಸ್ಸಾಗಿ ಸಾಯೋದಿರುತ್ತಲ್ವಾ. ಸೊ ಎಷ್ಟು ವಯಸ್ಸಿಗೆ ಸಾಯ್ತಾನೆ ಅನ್ನೋದನ್ನ ನಾವು ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್ ಅಂತ ಕರಿತೀವಿ. ಆ್ಯಂಡ್ ಆವ್ರೇಜ್ ತೊಗೊಂಡಿದ್ದೀವಿ. ಆವ್ರೇಜ್ ಅಂದರೆ ಒಬ್ಬ ವ್ಯಕ್ತಿ ಸಾಮಾನ್ಯವಾಗಿ 50 ವರ್ಷಕ್ಕೆ ಸತ್ತೋಗ್ಬೋದು, ಇನ್ನೊಬ್ಬ 100-110 ವರ್ಷ ಆದರೂ ಬದುಕ್ಬೋದು. ನಾವಾಗ ಏನು ಮಾಡ್ತೀವಿ, 60 + 110 ಡಿವೈಡೆಡ್ ಬೈ 2 ಆವ್ರೇಜ್ ತೊಗೋಬೇಕು. ಒಂದು 10 ಜನಕ್ಕೆ ತೊಗೊಂಡ್ರೆ ಆ 10 ಜನ ಯಾವಾಗ ಸತ್ರು ಆ್ಯಡ್ ಮಾಡಿ ಡಿವೈಡೆಡ್ ಬೈ 10 ಮಾಡಬೇಕು. ಸೊ ಆವ್ರೇಜ್ ಆಗಿ ಎಷ್ಟು ವರ್ಷ ನಾರ್ಮಲ್ ಆಗಿ ಒಬ್ಬ ಮನುಷ್ಯ ಬದುಕಿದ್ದು ನಾರ್ಮಲ್ ಆಗಿ ಸಾಯ್ತಾನೆ, ಯಾವುದೇ ಒಂದು ಆಕ್ಸಿಡೆಂಟ್ಗಳಾಗದೆ, ಎಕ್ಸ್ಟ್ರಾ ಒಂದು ಪ್ರಾಬ್ಲಮ್ಗಳಾಗದೆ ನಾರ್ಮಲ್ ಆಗಿ ಸಾಯ್ತಾನೆ ಅನ್ನೋದೇ ಲೈಫ್ ಎಕ್ಸ್ಪೆಕ್ಟೆನ್ಸಿ ರೇಟ್. ಸೊ ಇದಾದಮೇಲೆ ಪಾಪ್ಯುಲೇಷನ್ ಓದುವಾಗ ವೆರಿ ಇಂಪಾರ್ಟೆಂಟ್ ಟಾಪಿಕ್ ಮೈಗ್ರೇಷನ್. ಸೊ ಮೈಗ್ರೇಷನ್ ಅಂದರೆ ಏನು ನೀವು ಕೇಳಿರ್ತೀರ ನ್ಯೂಸಲ್ಲೆಲ್ಲ, ಮೈಗ್ರೇಟರಿ ಬರ್ಡ್ಸ್ ಅಂತ ಹೇಳ್ತಾರೆ, ಅಥವಾ ವಲಸೆ ಬರೋರು ಆಗಿರ್ಬೋದು, ಅದನ್ನು ನಾವು ಮೈಗ್ರೇಷನ್ ಅಂತ ಕರಿತೀವಿ. ಮೂಮೆಂಟ್ ಆಫ್ ಪೀಪಲ್ ಫ್ರಮ್ ಒನ್ ಪ್ಲೇಸ್ ಟು ಅನದರ್ ಪ್ಲೇಸ್. ಸೊ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ವಲಸೆ ಹೋಗೋದನ್ನ ನಾವೇನಂತ ಕರಿತೀವಿ, ಅಥವಾ ಮೂಮೆಂಟ್ ಆಗೋದು, ಒಂದು ಜಾಗ ಬಿಟ್ಟು ಇನ್ನೊಂದು ಜಾಗಕ್ಕೆ ಹೋಗೋ ಒಂದು ಪ್ರೊಸೀಜರ್ನ ಏನಂತ ಕರಿತೀವಿ, ಮೈಗ್ರೇಷನ್. ಸೊ ಮೈಗ್ರೇಷನ್ ಆಗಲಿಕ್ಕೆ ನಮ್ಮ ಹತ್ರ 2 ಫ್ಯಾಕ್ಟರ್ಸ್ ಇದೆ, ಅಂದರೆ 2 ರೀಸನ್ ಅಂತ ಹೇಳ್ಬೋದು. 2 ಥರ ರೀಸನ್ಗಳು ಏನು, ಒಂದು ಪುಷ್ ಫ್ಯಾಕ್ಟರ್, ಇನ್ನೊಂದು ಪುಲ್ ಫ್ಯಾಕ್ಟರ್. ಪುಷ್ ಫ್ಯಾಕ್ಟರ್ ಅಂದರೆ ಏನು, ತಾವಿರುವಂತಹ ಜಾಗದಿಂದ ಪುಷ್ ಮಾಡ್ತಾ ಇರುತ್ತೆ ಒಂದಷ್ಟು ಕಾರಣಗಳು, ಇಲ್ಲಿ ಇರೋಕ್ಕೆ ಲಾಯಕ್ಕಿಲ್ಲ, ಇಲ್ಲಿಂದ ಹೋಗಬೇಕು ಅಂತ ನಮಗೆ ಅನ್ನಿಸ್ಬಿಡ್ಬೇಕು, ಅದನ್ನು ನಾವು ಪುಷ್ ಫ್ಯಾಕ್ಟರ್ ಅಂತೀವಿ. ಸೊ ಪುಷ್ ಫ್ಯಾಕ್ಟರ್ಗಳು ಯಾವ್ಯಾವು, ಬ್ಯಾಡ್ ವೆದರ್. ಸೊ ಸರಿಯಾಗಿ ಮಳೆ ಆಗ್ತಾ ಇರಲ್ಲ, ಬರಗಾಲ ಇರುತ್ತೆ, ತಿನ್ನಲಿಕ್ಕೂ ಕಷ್ಟ ಆಗ್ತಾ ಇರುತ್ತೆ, ಆಗ ನಾವೇನು ಮಾಡ್ತೀವಿ, ಎಲ್ಲಿ ಮಳೆ ಚೆನ್ನಾಗಿ ಆಗ್ತಾ ಇರುತ್ತೆ, ಎಲ್ಲಿ ನಾವು ಬದುಕಲಿಕ್ಕೆ ಸಹಾಯ ಆಗುತ್ತೆ ಅಂಥ ಜಾಗಗಳನ್ನ ಹುಡುಕೊಂಡು ವಲಸೆ ಹೋಗ್ತೀವಿ. ಸೊ ಬ್ಯಾಡ್ ವೆದರ್ ಒಂದು ಕಾರಣ. ಲ್ಯಾಕ್ ಆಫ್ ಕ್ವಾಲಿಟಿ ಎಜುಕೇಷನ್. ಸೊ ನೀವಿರುವಂತಹ ಸ್ಥಳದಲ್ಲಿ ಒಳ್ಳೆ ಎಜುಕೇಷನ್ ಇರಲ್ಲ, ನಿಮಗೆ ಓದುವಂತಹ ಪೊಟೆನ್ಷಿಯಲ್ ಇರುತ್ತೆ, ನಿಮಗೆ ಓದಬೇಕು ಅನ್ನೋ ಆಸೆ ಇರುತ್ತೆ, ಆದರೆ ಅಲ್ಲಿ ಒಂದು ಕ್ವಾಲಿಟಿ ಎಜುಕೇಷನ್ ಕೊಡಲಿಕ್ಕೆ ಯಾರೂ ಇರೋದಿಲ್ಲ. ಆಗ ಏನು ಮಾಡ್ತೀರಾ, ನೀವಿರುವಂತಹ ಜಾಗವನ್ನು ಬಿಟ್ಟು ಒಳ್ಳೆ ಎಜುಕೇಷನ್ ಎಲ್ಲಿ ಸಿಗುತ್ತೋ ಅಲ್ಲಿ ಹುಡುಕೊಂಡು ಹೋಗ್ತೀರಾ, ಅದು ಕೂಡ ಮೈಗ್ರೇಷನ್ ಆಗುತ್ತೆ. ಅದಕ್ಕೆ ಕಾರಣ ಏನು, ಲ್ಯಾಕ್ ಆಫ್ ಕ್ವಾಲಿಟಿ ಎಜುಕೇಷನ್. ನೆಕ್ಸ್ಟ್ ಈಸ್ ಲ್ಯಾಕ್ ಆಫ್ ಜಾಬ್ ಆಪರ್ಚುನಿಟೀಸ್. ಸೊ ನೀವು ಓದಿರೋ ತಕ್ಕನಾಗೆ ನಿಮಗೆ ಕೆಲಸ ಸಿಗ್ತಾ ಇರಲ್ಲ, ಅಥವಾ ಬೇರೆ ಕಡೆ ಹೋದರೆ ಒಳ್ಳೆ ಕೆಲಸ ಸಿಗ್ತಾ ಇರುತ್ತೆ. ಸೊ ನಿಮಗೆ ನಿಮ್ಮ ಊರಿನಲ್ಲಿ ಒಳ್ಳೆ ಒಂದು ಕೆಲಸ ಸಿಗೋಕ್ಕೆ ಒಂದು ಪರಿಸ್ಥಿತಿ ಆ ರೀತಿ ನಿರ್ಮಾಣನೇ ಆಗಿರೋದಿಲ್ಲ, ಒಳ್ಳೆ ಎಜುಕೇಷನ್ ಇರೋದಿಲ್ಲ, ಒಳ್ಳೆ ಕೆಲಸ ಅಂದರೆ ಕೇವಲ ಕೆಲಸ ಸಿಕ್ಕಿ ಒಳ್ಳೆ ಸಂಬಳ ಕೂಡ ಸಿಗ್ತಾ ಇರಲ್ಲ. ಆ ಒಂದು ಪರಿಸ್ಥಿತಿಯಲ್ಲಿ ನೀವು ಹೊರಗಡೆ ಹೋಗಲೇಬೇಕಾಗುತ್ತೆ ನೀವು ಜೀವನದಲ್ಲಿ ಬೆಳಿಬೇಕು ಅಂದರೆ. ಸೊ ಆ ಒಂದು ಹೊರಗಡೆ ಹೋಗೋದಕ್ಕೆ ನಿಮ್ಮನ್ನು ಈ ಎಲ್ಲ ಒಂದು ನೆಗೆಟಿವ್ ಥಾಟ್ಸ್ಗಳು ಪುಷ್ ಮಾಡ್ತಾ ಇದೆ, ಇಲ್ಲಿಂದ ಹೋಗ್ಬಿಡು, ಇಲ್ಲಿ ಇರಬೇಡ ಅಂತ. ಸೊ ಅದನ್ನು ನಾವು ಪುಷ್ ಫ್ಯಾಕ್ಟರ್ಸ್ ಅಂತೀವಿ. ಆ್ಯಂಡ್ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಈ ಕಾರಣಗಳಿಂದ ಹೋಗೋದನ್ನ ಮೈಗ್ರೇಷನ್ ಅಂತೀವಿ. ಸೊ ಇನ್ನೊಂದು ಪುಲ್ ಫ್ಯಾಕ್ಟರ್. ಸೊ ನಿಮ್ಗೆ ಗಮನ ಹರಿಸ್ಬೋದು, ಪುಷ್ ಫ್ಯಾಕ್ಟರ್ ಅಂದರೆ ಅಲ್ಲಿಂದ ನಿಮ್ಮನ್ನು ಹೊರಗಡೆ ಹೋಗಲಿಕ್ಕೆ ಪುಷ್ ಮಾಡೋದು, ಪುಲ್ ಅಂದರೆ ಯಾವುದೋ ಒಂದು ಜಾಗ ನಿಮ್ಮನ್ನು ಕರೀತಾ ಇರುತ್ತೆ. ಫಾರ್ ಎಕ್ಸಾಂಪಲ್ ಬೆಟರ್ ಎಜುಕೇಷನ್. ಸೊ ನೀವು ಓದ್ತಿರುವಂತಹ ಸ್ಕೂಲು ಚೆನ್ನಾಗೇ ಇರುತ್ತೆ, ನಿಮ್ಮ ಏರಿಯಾದಲ್ಲಿ ಒಳ್ಳೆ ಸ್ಕೂಲೇ ಇರುತ್ತೆ, ಆದರೆ ಇನ್ನೊಂದು ಕಡೆ ನಿಮ್ಮ ಸ್ಕೂಲ್ಗಿನ್ನ ಬೆಟರ್ ಎಜುಕೇಷನ್ ಇರುತ್ತೆ, ಅಲ್ಲಿ ಇನ್ನೂ ಚೆನ್ನಾಗಿ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ, ಒಳ್ಳೆ ಮಾರ್ಕ್ಸ್ ತೆಗಿಬೋದು. ಸೊ ಇದನ್ನೆಲ್ಲ ಕನ್ಸಿಡರ್ ಮಾಡಿಕೊಂಡು ನೀವೇನು ಮಾಡ್ತೀರಾ, ನೀವು ಇರೋವಂತಹ ಜಾಗವನ್ನು ಬಿಟ್ಟು ಮತ್ತೊಂದು ಜಾಗಕ್ಕೆ ವಲಸೆ ಹೋಗ್ತೀರಾ, ಅಲ್ಲೋಗೆಲ್ಲೋ ಸೆಟ್ಲ್ ಆಗ್ತೀರಾ. ಸೊ ಅದು ನೀವು ಇದ್ದಿದ್ದು ಕಡೆ ಪ್ರಾಬ್ಲಮ್ ಇತ್ತು ಅಂತಲ್ಲ, ನೀವು ಬೇರೆ ಕಡೆ ಹೋದಾಗ ಇನ್ನೂ ಒಳ್ಳೆ ಆಪರ್ಚುನಿಟಿ ಸಿಗುತ್ತೆ ಅಂತ. ಸೊ ಅದನ್ನು ನಾವು ಪುಲ್ ಫ್ಯಾಕ್ಟರ್ ಅಂತೀವಿ. ಆ್ಯಂಡ್ ಅಗೈನ್ ಬೆಟರ್ ವರ್ಕ್ ಆಪರ್ಚುನಿಟೀಸ್ ಅಂದರೆ ನೀವಿರೋದಲ್ಲಿ ಒಂದು ಕೆಲಸ ಇತ್ತು, ಆರಾಮಾಗಿದ್ರಿ, ಬಟ್ ಬೇರೆ ಕಡೆ ಹೋದರೆ ಇನ್ನೂ ಒಳ್ಳೆ ಕೆಲಸ ಸಿಗುತ್ತೆ, ಒಳ್ಳೆ ಸಂಬಳ ಸಿಗುತ್ತೆ ಅನ್ನೋ ಒಂದು ಮೈಂಡ್ಸೆಟ್ಟಿಂದ ಇರೋ ಜಾಗನ ಬಿಟ್ಟು ಬೇರೆ ಊರಿಗೆ ಹೋಗಿ ಸೆಟ್ಲ್ ಆಗ್ತಿರಲ್ವಾ, ಅದನ್ನು ನಾವು ಮೈಗ್ರೇಷನ್ ಅಂತೀವಿ. ಆ್ಯಂಡ್ ಅದನ್ನು ಒಂದು ಪುಲ್ ಫ್ಯಾಕ್ಟರ್ ಅಂತೀವಿ. ಸೊ ಮೈಗ್ರೇಷನ್ ಆಗಲಿಕ್ಕೆ 2 ಪುಷ್ ಫ್ಯಾಕ್ಟರ್ಸ್ ಆ್ಯಂಡ್ ಪುಲ್ ಫ್ಯಾಕ್ಟರ್ಸ್. ಇದಾದಮೇಲೆ ಮೈಗ್ರೇಷನಲ್ಲಿ 2 ಇದೆ, ಇಮಿಗ್ರೇಷನ್ ಆ್ಯಂಡ್ ಎಮಿಗ್ರೇಷನ್.
ಇಮಿಗ್ರೇಷನ್ ಅಂದರೆ ಏನು? ಮೈಗ್ರೇಷನ್ ಇಂಟು ಆ್ಯನ್ ಏರಿಯಾ ಫಾರ್ ಪರ್ಮನೆಂಟ್ ಆರ್ ಸೆಮಿ ಪರ್ಮನೆಂಟ್ ರೆಸಿಡೆನ್ಸ್. ಎಮಿಗ್ರೇಷನ್ ಅಂದರೆ ಏನು? ಲೀವಿಂಗ್ ಆ್ಯನ್ ಏರಿಯಾ ಫಾರ್ ಪರ್ಮನೆಂಟ್ ಆರ್ ಸೆಮಿ ಪರ್ಮನೆಂಟ್ ರೆಸಿಡೆನ್ಸ್. ಫಾರ್ ಎಕ್ಸಾಂಪಲ್, ಆಕಾಶ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ, ಅವನು ಭಾರತದವನಾಗಿರ್ತಾನೆ. ಅವನು ಎಲ್ಲೋ ಹೊರಗಡೆ ಫಾರಿನಲ್ಲಿ ಒಳ್ಳೆ ಕೆಲಸ ಸಿಕ್ತು ಅಂತ ಇಲ್ಲಿಂದ ಶಿಫ್ಟ್ ಆಗಿ ಫಾರಿನಲ್ಲಿ ಸೆಟ್ಲ್ ಆಗ್ತಾನೆ. ಫಾರ್ ಎಕ್ಸಾಂಪಲ್ ಅಮೇರಿಕಾದಲ್ಲಿ ಸೆಟ್ಲ್ ಆಗ್ತಾನೆ ಅಂದ್ಕೊಳ್ಳಿ. ಸೊ ಆತ ಇಂಡಿಯಾಯಿಂದ ಎಮಿಗ್ರೇಷನ್ ಆದ, USA ಅಮೇರಿಕಾಗೆ ಇಮಿಗ್ರೇಷನ್ ಆದ. ಸೊ ಇಲ್ಲಿ ಬಿಟ್ಟೋಗೋದನ್ನ ಎಮಿಗ್ರೇಷನ್ ಅಂತೀವಿ, ಹೋಗಿ ಯಾವುದೋ ಒಂದು ಜಾಗಕ್ಕೆ ಸೇರ್ಕೊಳ್ತಾನಲ್ವ ಅದನ್ನು ಇಮಿಗ್ರೇಷನ್ ಅಂತೀವಿ. ಸೊ ಉಲ್ಟಾ ಎಕ್ಸಾಂಪಲ್ ಕೊಡಬೇಕಂದ್ರೆ, ಫಾರ್ ಎಕ್ಸಾಂಪಲ್ ಅಮೇರಿಕಾದಿಂದ ಆಲೆಕ್ಸ್ ಅಂತ ಒಬ್ಬ ವ್ಯಕ್ತಿ ಇರ್ತಾನೆ. ಆತ ಏನು ಮಾಡ್ತಾನೆ, ಇಂಡಿಯನ್ ಕಲ್ಚರ್ಸು ಇಂಡಿಯನ್ ಟ್ರೆಡಿಷನ್ಸ್ನ ಇಷ್ಟಪಟ್ಟು ಇಂಡಿಯಾಗೆ ಬಂದು ಸೆಟ್ಲ್ ಆಗಬೇಕಂತ ಡಿಸೈಡ್ ಮಾಡ್ತಾನೆ. ಆಗ ಅವನು USA ಬಿಟ್ಟು ಇಂಡಿಯಾಗೆ ಬಂದು ಸೆಟ್ಲ್ ಆಗ್ತಾನೆ. ಸೊ ಆಲೆಕ್ಸ್ ಅನ್ನುವಂತಹ ವ್ಯಕ್ತಿ ಇಂಡಿಯಾಗೆ ಇಮಿಗ್ರೇಟ್ ಆದ, USA ಅಮೇರಿಕಾಯಿಂದ ಎಮಿಗ್ರೇಟ್ ಆದ, ಅಲ್ಲಿಂದ ಹೊರಗಡೆ ಬಂದ. ಸೊ ಇದು ಇಮಿಗ್ರೇಷನ್ ಆ್ಯಂಡ್ ಎಮಿಗ್ರೇಷನ್. ಸೊ ನೆಕ್ಸ್ಟ್, ಪಾಪ್ಯುಲೇಷನ್ ರಿಲೇಟೆಡ್ ಅನದರ್ ಇಂಪಾರ್ಟೆಂಟ್ ಟಾಪಿಕ್ ಇಸ್ ಪಾಪ್ಯುಲೇಷನ್ ಪಿರಮಿಡ್. ಸೊ ಪಾಪ್ಯುಲೇಷನ್ ಪಿರಮಿಡ್ ಅಂದರೆ ಇದು ಜಿಯೋಗ್ರಫಿಕಲ್ ಅಂತ ಇದೆ, ಅದು ಆ್ಯಕ್ಚುಲಿ ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಆಫ್ ದಿ ಡಿಸ್ಟ್ರಿಬ್ಯೂಷನ್ ಆಫ್ ಪಾಪ್ಯುಲೇಷನ್ ಆನ್ ದಿ ಬೇಸಿಸ್ ಆಫ್ ಏಜ್ ಆ್ಯಂಡ್ ಸೆಕ್ಸ್. ಅಂದರೆ ಅರ್ಥ, ಒಂದು ಪ್ರದೇಶದ ಪಾಪ್ಯುಲೇಷನ್ ಯಾವ ರೀತಿ ಡಿಸ್ಟ್ರಿಬ್ಯೂಷನ್ ಆಗಿದೆ, ವಯಸ್ಸು ಮತ್ತು ಜೆಂಡರ್ ಯಾವ ಫೀಮೇಲಾ ಮೇಲಾ ಅನ್ನೋ ಆಧಾರದ ಮೇಲೆ ಒಂದು ಗ್ರಾಫಿಕಲ್ ರೆಪ್ರೆಸೆಂಟೇಷನ್ ಮಾಡೋದನ್ನ ನಾವು ಪಾಪ್ಯುಲೇಷನ್ ಪಿರಮಿಡ್ ಅಂತ ಕರಿತೀವಿ. ಆ್ಯಂಡ್ ಈ ಒಂದು ರೆಪ್ರೆಸೆಂಟೇಷನಲ್ಲಿ ನೀವು ನೋಡ್ಬೋದು 2 ಆ್ಯಕ್ಸಿಸ್ ಇದೆ. ಮೊದಲನೇ ಆ್ಯಕ್ಸಿಸ್ ಎಕ್ಸ್ ಆ್ಯಕ್ಸಿಸಲ್ಲಿ ಏನಿದೆ, ಎಷ್ಟು ಪಾಪ್ಯುಲೇಷನ್ ಇದೆ ಅಂತ ಹೇಳಿರ್ತಾರೆ. ಸೊ ಎಷ್ಟು ಪಾಪ್ಯುಲೇಷನ್ ಇದೆ ಅನ್ನೋದನ್ನ 2 ರೀತಿ ಕೊಡ್ಬೋದು. ಒಂದು, ಎಷ್ಟು ಲಕ್ಷ ಎಷ್ಟು ಕೋಟಿ ಜನ ಇದ್ದಾರೆ ಅಂತ ಇಲ್ಲಿ ಮೆನ್ಷನ್ ಮಾಡ್ಬೋದು. 2 ಪರ್ಸೆಂಟೇಜಲ್ಲಿ ಕೊಡ್ಬೋದು, 2%, 4% ಅಂತ. ಅದಾದಮೇಲೆ ಈ ಒಂದು ಆ್ಯಕ್ಸಿಸಲ್ಲಿ ವಯಸ್ಸಿರುತ್ತೆ, ಏಜ್ ಇರುತ್ತೆ. 0ರಿಂದ 4 ಅಂತ ಇದೆ, 5ರಿಂದ 9, 10ರಿಂದ 14, ಇದೇ ರೀತಿ 70ರಿಂದ 74, ಆಮೇಲೆ 100+, 100ಕ್ಕಿಂತ ಹೆಚ್ಚು ವರ್ಷ ಬದುಕಿರೋರು ಜನಸಂಖ್ಯೆ ಎಷ್ಟಿದೆ ಅಂತ. ಆ್ಯಂಡ್ ಈ ಒಂದು ಪಿರಮಿಡ್ನ ಲೆಫ್ಟ್ ಸೈಡಲ್ಲಿ ಮೇಲ್ಸ್ ಅಂತ ಇದೆ, ರೈಟ್ ಸೈಡಲ್ಲಿ ಫೀಮೇಲ್ಸ್. ಸೊ ಜೆಂಡರ್ ಬೇಸಿಸ್ ಮೇಲೆ ಎಷ್ಟು ಮೇಲ್ಗಳು ಈ ವಯಸ್ಸಲ್ಲಿ ಎಷ್ಟಿದ್ದಾರೆ ಅನ್ನೋದನ್ನು ಗ್ರಾಫಿಕಲಿ ಕೊಡುವಂಥದ್ದೇ ಪಾಪ್ಯುಲೇಷನ್ ಪಿರಮಿಡ್. ಸೊ ಪಾಪ್ಯುಲೇಷನ್ ಪಿರಮಿಡ್ ಎಂದಾಗ ನಿಮಗೆ 2 ವಿಷಯ ನೆನಪಾಗಬೇಕು. ಒಂದು, ಇಲ್ಲಿ ಏಜ್ ಕೂಡ ಸಿಗುತ್ತೆ, ಜೆಂಡರ್ ಬೇಸಿಸ್ ಮೇಲೆ ಎಷ್ಟು ಪಾಪ್ಯುಲೇಷನ್ ಇದೆ ಅನ್ನೋದು ಕೂಡ ಸಿಗುತ್ತೆ ಪಾಪ್ಯುಲೇಷನ್ ಪಿರಮಿಡಿಂದ. ಸೊ ಇದಾದಮೇಲೆ ಫೈನಲ್ ಆ್ಯಂಡ್ ವೆರಿ ಇಂಪಾರ್ಟೆಂಟ್, ಸ್ಟೇಜಸ್ ಆಫ್ ಪಾಪ್ಯುಲೇಷನ್. ಸೊ ಪಾಪ್ಯುಲೇಷನ್ಗಳ 3 ಸ್ಟೇಜ್ ಇದೆ ಅಕಾರ್ಡಿಂಗ್ ಟು ಮ್ಯಾಲ್ಥಸ್ ಅನ್ನುವಂತಹ ವ್ಯಕ್ತಿ ಪಾಪ್ಯುಲೇಷನ್ ರಿಲೇಟೆಡ್ 3 ಸ್ಟೇಜ್ಗಳನ್ನ ಡಿಸ್ಕಸ್ ಮಾಡ್ತಾರೆ. ಸೊ ಸ್ಟೇಜ್ 1, 2, 3 ಡಿಸ್ಕಸ್ ಮಾಡೋದು ಬರ್ತ್ ರೇಟ್, ಡೆತ್ ರೇಟ್ ಆಧಾರದ ಮೇಲೆ. ಅಲ್ಲಿ ಯಾವ ರೀತಿ ಬರ್ತ್ ರೇಟ್ ಇದೆ, ಯಾವ ರೀತಿ ಡೆತ್ ರೇಟ್ ಇದೆ ಅನ್ನೋದ್ರ ಮೇಲೆ ಪಾಪ್ಯುಲೇಷನ್ ಸ್ಟೇಬಲ್ ಇದೆಯಾ, ರೈಸಿಂಗ್ ಇದೆಯಾ ಅದನ್ನು ಡಿಸ್ಕಸ್ ಮಾಡ್ತಾರೆ. ಸೊ ಮೊದಲನೇ ಸ್ಟೇಜಲ್ಲಿ ಬರ್ತ್ ರೇಟ್ ಹೈ ಇರುತ್ತೆ, ಡೆತ್ ರೇಟ್ ಹೈ ಇರುತ್ತೆ. ಅಂದರೆ ಒಂದು ಜಾಗದಲ್ಲಿ ಹುಟ್ಟೋರ ಸಂಖ್ಯೆ ಕೂಡ ಜಾಸ್ತಿ ಇರುತ್ತೆ, ಸಾಯೋರ ಸಂಖ್ಯೆ ಕೂಡ ಅದೇ ರೀತಿ ಇರುತ್ತೆ. ಅಂದರೆ ಹುಟ್ಟು ಸಾವು ಸಮನಾಗಿ ಒಂದೇ ಸ್ಪೀಡಲ್ಲಿ ಆಗ್ತಾ ಇರುತ್ತೆ. ಸೊ ಅಂಥ ಪಾಪ್ಯುಲೇಷನ್ನ ನಾವು ಸ್ಟೇಬಲ್ ಅಂತೀವಿ. ಆ್ಯಂಡ್ ಈ ಸ್ಟೇಜ್ 2ಅಲ್ಲಿ ಏನಾಗುತ್ತೆ, ಬರ್ತ್ ರೇಟ್ ಜಾಸ್ತಿ ಇರುತ್ತೆ, ಹುಟ್ಟುವವರ ಸಂಖ್ಯೆ ಜಾಸ್ತಿ ಇರುತ್ತೆ, ಡೆತ್ ರೇಟ್ ಕಡಿಮೆ ಇರುತ್ತೆ. ಅಂದರೆ ಸಾಯೋರ ಸಂಖ್ಯೆ ಕಡಿಮೆ ಇರುತ್ತೆ. ಆಗ ಅಂಥ ಪಾಪ್ಯುಲೇಷನ್ನ ನಾವೇನಂತ ಕರಿತೀವಿ, ರೈಸಿಂಗ್ ಪಾಪ್ಯುಲೇಷನ್ ಅಂತ ಕರಿತೀವಿ. ಅದಾದಮೇಲೆ ಸ್ಟೇಜ್ 3, ಬರ್ತ್ ರೇಟ್ ಕಡಿಮೆ ಇರುತ್ತೆ, ಡೆತ್ ರೇಟ್ ಕಡಿಮೆ ಇರುತ್ತೆ, ಪಾಪ್ಯುಲೇಷನ್ ಆಗ ಸ್ಟೇಬಲ್ ಆಗಿರುತ್ತೆ, ಸಾಯೋರು ಕೂಡ ಕಡಿಮೆ ಇರ್ತಾರೆ, ಹುಟ್ಟುವವರ ಸಂಖ್ಯೆ ಕೂಡ ಕಡಿಮೆ ಇರುತ್ತೆ. ಸೊ ನೀವಿಲ್ಲಿ ಇನ್ನೊಂದು ಗಮನಿಸಬೇಕಾಗಿರೋದು, ಬರ್ತ್ ರೇಟ್ ಜಾಸ್ತಿ ಇರುತ್ತೆ. ಯಾಕೆ ಜಾಸ್ತಿ ಇರುತ್ತೆ? ಒಂದು, ಎಜುಕೇಷನ್ ಇರೋದಿಲ್ಲ, ಯಾವ ರೀತಿ ಬರ್ತ್ ಕಂಟ್ರೋಲ್ಸ್ನ ಯೂಸ್ ಮಾಡಬೇಕು, ಯಾವ ರೀತಿ ಪ್ರಾಬ್ಲಮ್ಸ್ ಆಗುತ್ತೆ ಹೆಚ್ಚಿಗೆ ಜನ ಮನೆಯಲ್ಲಿದ್ದರೆ, ಯಾವ ರೀತಿ ಅದೊಂದು ನೇಷನ್ಗೆ ಮಾರಕ ಆಗುತ್ತೆ ಅನ್ನುವಂಥ ಎಜುಕೇಷನ್ ಇರೋದಿಲ್ಲ. ಆಗ ಬರ್ತ್ ರೇಟ್ ಜಾಸ್ತಿ ಇರುತ್ತೆ. ಡೆತ್ ರೇಟ್ ಯಾವಾಗ ಜಾಸ್ತಿ ಆಗುತ್ತೆ, ಯಾವಾಗ ಕಡಿಮೆ ಆಗುತ್ತೆ, ಇದಕ್ಕೂ ಕೂಡ ಎಜುಕೇಷನ್ ಇರಬೇಕು. ಅಂದರೆ ಡೆತ್ ರೇಟ್ ಕಡಿಮೆ ಆಗೋದು ಯಾವಾಗ, ಆ ಒಂದು ಪ್ರದೇಶದಲ್ಲಿ ಮೆಡಿಕಲ್ ಫೀಲ್ಡ್ ಏನಿದೆ ಅದು ಅಡ್ವಾನ್ಸ್ಡ್ ಇದ್ದಾಗ. ಸೊ ಕಾಯಿಲೆ ಬರೋದನ್ನು ಅದನ್ನು ನಿರ್ಮೂಲನೆ ಮಾಡಿಕೊಂಡು ಹೆಚ್ಚು ವರ್ಷ ಬದುಕಲಿಕ್ಕೆ ಒಂದು ವಾತಾವರಣ ಇದ್ದರೆ ಆ ಒಂದು ಪಾಪ್ಯುಲೇಷನಲ್ಲಿ ಡೆತ್ ರೇಟ್ ಕಡಿಮೆ ಇರುತ್ತೆ ಆ್ಯಂಡ್ ಅಲ್ಲಿ ಎಜುಕೇಷನ್ ಇರುತ್ತೆ ಅಂತ. ಸೊ ಅದಕ್ಕೆ ಇಲ್ಲಿ ಸ್ಟೇಜ್ 3 ನೋಡ್ಬೋದು ನೀವು, ಬರ್ತ್ ರೇಟು ಲೋ ಇದೆ, ಡೆತ್ ರೇಟು ಲೋ ಇದೆ. ಸೊ ಆ ಒಂದು ಪಾಪ್ಯುಲೇಷನ್ ಸ್ಟೇಬಲ್ ಆಗಿದೆ ಆ್ಯಂಡ್ ದಿಸ್ ಈಸ್ ದಿ ಫೈನೆಸ್ಟ್ ಸ್ಟೇಜ್ ಆಫ್ ಪಾಪ್ಯುಲೇಷನ್. ಸೊ ಯಾವ ಪ್ರದೇಶದಲ್ಲಿ ಡೆತ್ ರೇಟು ಕಡಿಮೆ ಇದ್ದು ಬರ್ತ್ ರೇಟು ಕಡಿಮೆ ಇರುತ್ತೆ
ಅದನ್ನು ನಾವು ತುಂಬ ಸ್ಟೇಬಲ್ ಅಂತ ಹೇಳ್ತೀವಿ. ಸೊ ಬರ್ತ್ ರೇಟ್ ಕಡಿಮೆ ಇದ್ದಾಗ, ಜನಗಳು ಕಡಿಮೆ ಇದ್ದಾಗ ಕನ್ಸಪ್ಷನ್ನು ಕಡಿಮೆ ಇರುತ್ತೆ. ಊಟಕ್ಕೆ ಬರ ಇರೋದಿಲ್ಲ, ಇರೋ ಜಾಗಕ್ಕೆ ಪ್ರಾಬ್ಲಮ್ ಆಗೋದಿಲ್ಲ, ಹೆಚ್ಚು ಮರ ಕಟ್ ಮಾಡಿ ನಾವು ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನೋದಿರೋದಿಲ್ಲ. ಸೊ ಥರ್ಡ್ ಸ್ಟೇಜ್ ಇಸ್ ದಿ ಬೆಸ್ಟ್ ಸ್ಟೇಜ್. ಆ್ಯಂಡ್ ಈ 3 ಸ್ಟೇಜ್ಗಳನ್ನ ಅಕಾರ್ಡಿಂಗ್ ಟು ಮ್ಯಾಲ್ಥಸ್ ಕೊಟ್ಟಿರೋದು. ಸೊ ಇಲ್ಲಿಗೆ ಪಾಪ್ಯುಲೇಷನ್ ರಿಲೇಟೆಡ್ ಎಲ್ಲ ಮೇಯ್ನ್ ಇನ್ಫಾರ್ಮೇಷನ್ನ ನಾವು ಡಿಸ್ಕಸ್ ಮಾಡಿದ್ದೀವಿ. ಆ್ಯಂಡ್ ಒನ್ ಥಿಂಗ್ ಯು ಶುಡ್ ರಿಮೆಂಬರ್, KCET-ಅಲ್ಲಿ EVS ಇಂದ ಬರೋದೇ 5 ಪ್ರಶ್ನೆ. ಸೊ ನೀವು ಜಾಸ್ತಿ ಡೆಪ್ತಾಗಿ ಕೂಡ ಓದೋ ಅವಶ್ಯಕತೆ ಇಲ್ಲ. ನೆನ್ನೆ ಕ್ಲಾಸಲ್ಲಿ ಏನು ಮಿಲೇನಿಯಂ ಡೆವಲಪ್ಮೆಂಟ್ಸ್ ಆ್ಯಂಡ್ ಸಸ್ಟೈನಬಲ್ ಡೆವಲಪ್ಮೆಂಟ್ಸ್ ಓದಿದ್ವಿ, ಅಷ್ಟರಲ್ಲೊಂದು ಪ್ರಾಬ್ಲಮ್ ಬರುತ್ತೆ. ಇದೆಲ್ಲವೂ ಬೇಸಿಕ್ಸು. ಸೊ ಮುಂದಿನ ಕ್ಲಾಸಲ್ಲಿ ಎನ್ವೈರ್ನಮೆಂಟು, ಎಕಾಲಜಿ ಬಗ್ಗೆ ಡಿಸ್ಕಸ್ ಮಾಡಿ ಅಗೇನ್ ಸಿಲೆಬಸ್ ಪ್ರಕಾರ ಒಂದಷ್ಟು ನೋಟ್ಸ್ ಮಾಡಿಕೊಂಡ್ರೆ ಸಾಕು, EVS ಅಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ಸೊ ಈ ಒಂದು ವಿಡಿಯೋ ಹೆಲ್ಪ್ ಆಗಿದ್ರೆ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ಕ್ಲಾಸಲ್ಲಿ ಸಿಗೋಣ. ಥ್ಯಾಂಕ್ ಯು.